ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮೂರಲ್ಲಿ ಸಿದ್ದಪ್ಪಜ್ಜಿ ಹಬ್ಬ ಇತ್ತು. ನೋಡಿ ನಮ್ಮೂರಲ್ಲಿ ಹಬ್ಬ ಹೆಂಗೆ. ಕುರುಬನ ಕಟ್ಟೆಯಿಂದ ಕಂಡಾಯನ ತಂದು ಊರಲ್ಲಿ ಹಬ್ಬ ಮಾಡೋ ಅಂಥದ್ದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ದೇವಸ್ಥಾನದ ಹತ್ರ ಹೋಗೋಕ್ಕಾಗಲಿಲ್ಲ. ಒಂದೆರಡು ಕ್ಲಿಪ್ ನನ್ನ ಫ್ರೆಂಡ್ ಹತ್ರ ಕಳಿಸ್ಕೊಂಡೆ. ಅಂದರೆ 11ರಿಂದ 12 ಗಂಟೆ ಆಗೋಗ್ಬಿಡುತ್ತೆ ದೇವಸ್ಥಾನದ ಹತ್ರ ಕಂದಾಯ ಹೋಗೋದು. ಊರು ತುಂಬ ದೊಡ್ಡ ಊರು, ಸೊ ಮೆರವಣಿಗೆ ಮಾಡಬೇಕಲ್ವ, ಹೋಗೋದು ಲೇಟ್ ಆಗಿಬಿಡುತ್ತೆ. ಮನೆಗೆ ನೆಂಟರು ಬಂದಿದ್ದರು, ನಮ್ಮ ಚಿಕ್ಕಮ್ಮವರು ಮಕ್ಕಳಿದ್ರು. ಸೊ ನಾವು ದೇವಸ್ಥಾನದ ಹತ್ರ ಹೋಗಿ ಬರೋ ಅಷ್ಟರಲ್ಲಿ ಮಕ್ಕಳಿಗೆ ಹೊಟ್ಟೆ ಹಸ್ಕೊಳುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ದೂರ ಹೋಗಿ ಬಂದುಬಿಟ್ವಿ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಯಾರೋ ಏನು ಅಂದ್ಕೋಬೇಡಿ. ಸೊ ಜನ ಇದ್ರಲ್ವ, ಮಾತಾಡಿ ನನಗೆ ಈ ಥರ ಆಗೋಗ್ಬಿಟ್ಟಿದೆ, ತುಂಬ ಸುಸ್ತಾಗಿಬಿಟ್ಟಿದೆ. ನೈಟು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ವಿ. ನೈಟ್ ಊಟ ಮುಗಿಸ್ಕೊಂಡು ನಾನು, ನನ್ನ ತಂಗಿ, ನನ್ನ ತಮ್ಮ, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಲೈಟಿಂಗ್ಸ್ ನೋಡೋಣ ಅಂತ ಹೋಗ್ತಾಯಿದ್ವಿ. ಹಂಗೆ ಪಾರ್ಕ್ ಹತ್ರ ಹೋಗಿ ಸ್ವಲ್ಪ ಆಟ ಆಡಿಕೊಂಡು ಬಂದ್ವಿ. ಇದು ಮಾರನೇ ಬೆಳಿಗ್ಗೆ ನನ್ನ ಸಿಸ್ಟರ್ಸ್ ಎಲ್ಲ ಬಂದರು. ಬಂದಿದ್ರು, ತುಂಬ ಖುಷಿ ಆಯಿತು ನನಗಂತೂ. ಯಾವಾಗಲೂ ನಮ್ಮ ಮನೆಗೆ ಯಾರೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ಎಲ್ಲ ಬಂದಿದ್ದು. ತುಂಬ ಖುಷಿ ಆಯಿತು ನಿಜವಾಗ್ಲೂ. ಎಲ್ಲರೂ ಪ್ರೀತಿಯಿಂದ ಬಂದು ಊಟ ಮಾಡಿಕೊಂಡು ಹೋದರು. ತುಂಬ ಜನ, ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ, ಜಾಸ್ತಿ ಜನ ಇದ್ದಾರೆ. ಹೇಳಿದ್ರೆ ಎಲ್ಲರೂ ಬರ್ತಾರೆ, ಬಟ್ ಕಡಿಮೆ ಬಂದಿರೋದು. ಯಾಕಂದರೆ ನಮ್ಮ ಮನೆ ಚಿಕ್ಕದು, ಜಾಗ ಇಲ್ಲ. ಸೊ ಹಂಗಾಗಿ ಜಾಸ್ತಿ ಹೇಳೋಕ್ಕಾಗಲಿಲ್ಲ. ಊಟಕ್ಕೆ ಅಂತ ದೇವಸ್ಥಾನದ ಹತ್ರ ಎಲ್ಲ ಹೋಗ್ತಾಯಿದ್ವಿ. ನೋಡಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ನನ್ನ ಔಟ್ಫಿಟ್ ಹೇಗಿದೆ. ವಿಡಿಯೋ ತುಂಬ ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮನೇಲಿ ಅಡುಗೆ ಮಾಡಿರೋ ಅಂಥದ್ದನ್ನು ನಾನು ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ. ನೀವೆಲ್ಲ ಮುತ್ತಿನ ಆರತಿ ಬೆಳಗಿರಿ, ಸ್ವಾಮಿಗೆ ಧೂಪ ಸಾಮ್ರಾಣಿ ಬೆಳಗಿರಿ. ದೇವಸ್ಥಾನದ ಪಕ್ಕದಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಫೋಟೋ ಹೊಡ್ಕೋಬೇಕಿತ್ತು, ನಾವು ಬಂದುಬಿಟ್ವಿ. ಸೊ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ ನೋಡಿ. ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನೋಡ್ತಾ ಇದ್ದೀರಲ್ವಾ. ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬಿಟ್ಟು ಬಂದು ಮಾತಾಡ್ತಾ ಹೊರಗಡೆನೇ ಕೂತ್ಕೊಂಡ್ರು. ಏನೇನೋ ಮಾತಾಡ್ತಾಯಿದ್ರು. ಥರ ಚೆಂದ ಅಲ್ವಾ ಈ ಥರ ಫ್ಯಾಮಿಲಿ ಎಲ್ಲ ಸೇರಿದಾಗ. ಆಮೇಲೆ ನಾನು ವೀಡಿಯೋ ಮಾಡ್ಕೊತಾ ಇರೋದು ನನ್ನ ಸಿಸ್ಟರ್ಸು, ಮಾಡಬೇಡ, ನನ್ನನ್ನು ತೆಗಿಬೇಡ ಅಂತ ಹೇಳಿ ಎಲ್ಲ ಹೊರಡ್ತಾಯಿದ್ರು. ಸೊ ಅರ್ಶಿನ ಕುಂಕುಮ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಮತ್ತೆ ಒಳ್ಳೆ ವೀಡಿಯೋಂದಿಗೆ ಸಿಗ್ತೀನಿ. ಈ ಥರ ಮತ್ತೆ ವೀಡಿಯೋ ಹಾಕಬೇಕು ಅಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.